ಸರ್, ಈಗ ಶುಕ್ರವಾರದಿಂದ ದರ್ಶನ ಸಾರ್ವಜನಿಕರಿಗೆ ಆರಂಭ ಆಗಿದೆ. ಗುರುವಾರ ದೇವಾಲಯ ತೆಗೆದರೂ ಸಹ ಸಂಪ್ರದಾಯದಂತೆ ಶುಕ್ರವಾರ ಬೆಳಿಗ್ಗೆ ದರ್ಶನ ಆರಂಭ ಆಗಿ ಇವತ್ತು ಬೆಳಿಗ್ಗೆ ಅಲ್ಲಿಗೆ 5 ದಿನಗಳ ದರ್ಶನ ಮುಗಿದಿದೆ. 5 ದಿನದಲ್ಲಿ 8,84,503 ಜನ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಬೆಳಿಗ್ಗೆ 5 ಗಂಟೆಯವರೆಗೆ 8,84,503 ಜನ ದರ್ಶನ ಪಡೆದಿದ್ದಾರೆ. ನಾವು ನಿರೀಕ್ಷೆ ಮಾಡಿದ್ವಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸಾಮಾನ್ಯವಾಗಿ ಇಂದಿನ ವರ್ಷಗಳಲ್ಲಿ ಜನ ಬರುವಂತದ್ದು ಕಡಿಮೆ. ನಾವು ಅಂದಾಜು ಮಾಡಿದ್ದು ಸೋಮವಾರ 1 ಲಕ್ಷ, ಮಂಗಳವಾರ 1.2 ಲಕ್ಷ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಸೋಮವಾರ 2,29,000 ಜನ ಬಂದಿದ್ದಾರೆ. ನಿನ್ನೆ 1,20,000 ನಿರೀಕ್ಷೆ ಮಾಡಿದ್ವಿ. ಆದರೆ 2,43,735 ಜನ ಬಂದಿದ್ದಾರೆ ನಿನ್ನೆ ದರ್ಶನಕ್ಕೆ. ಬಂದವರಿಗೆ ಎಲ್ಲರಿಗೂ ಕೂಡ ಸುಗಮವಾಗಿ ದರ್ಶನ ಆಗ್ತಾ ಇದೆ. ಭಾನುವಾರದವರೆಗೆ ಬಂದ 2 ಗಂಟೆ ಒಳಗಡೆ ದರ್ಶನ ಆಗ್ತಾ ಇತ್ತು. ನಿನ್ನೆ ಸ್ವಲ್ಪ 2.5 ಲಕ್ಷ ಜನ ಬಂದಿದ್ದರಿಂದ 4 ಗಂಟೆ ಸರಾಸರಿ ದರ್ಶನ ಆಗಿದೆ. ಬೆಳಿಗ್ಗೆ 1 ಗಂಟೆ ಒಳಗೆ ಆಗಿದೆ, ಮಧ್ಯಾಹ್ನ 4 ರಿಂದ 5 ಗಂಟೆ ಸಮಯ ತಗೊಂಡಿದೆ. ಆದ್ರೂ ಹೋದ ವರ್ಷ ಸಾಮಾನ್ಯ ದಿನಾನೂ ಕೂಡ ಇದರಲ್ಲಿ ಅರ್ಧ ಜನ ಬಂದ್ರು 10, 15, 20 ಗಂಟೆ ಆಗ್ತಾ ಇತ್ತು. ಹೋದ ವರ್ಷ ಇದರಲ್ಲಿ ಅರ್ಧ ಜನ ಬಂದ್ರು 10, 15, 20 ಗಂಟೆ ಆಗ್ತಾ ಇತ್ತು. ಈ ಬಾರಿ ಹೋದ ವರ್ಷಕ್ಕಿಂತ ಡಬಲ್ ಜನ ಬಂದರೂ ಕೂಡ 3 ಗಂಟೆ ಸರಾಸರಿ ಅಲ್ಲಿ ದರ್ಶನ ಆಗ್ತಾ ಇದೆ. ಜಿಲ್ಲಾಡಳಿತ ಮತ್ತು ಅದಕ್ಕೆ ತಕ್ಕ ಹಾಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, MLA, MLC, MP ಯಾರು ಕೂಡ ಎಲ್ಲರೂ ಒಂದೇ ಒಕ್ಕೂಟದಿಂದ ಗಟ್ಟಿಯಾಗಿ ಜನಕ್ಕೆ ಆದ್ಯತೆ ಕೊಡೋಣ. ಬೇರೆಯವರಿಗೆ ಎಲ್ಲ ಇರುತ್ತೆ, ಆದ್ರೆ ಹಾಸನಾಂಬೆಗೆ ಬರೋದು ಎಲ್ಲ ಶ್ರಮಿಕ ವರ್ಗದವರು ಜಾಸ್ತಿ ಸರ್. 90% ಶ್ರಮಿಕ ವರ್ಗ, ಎಲ್ಲ ವರ್ಕಿಂಗ್ ಕ್ಲಾಸು, ಬೇರೆ ಬೇರೆ ಜಾತಿಗಳು, ಆದರೆ ಶ್ರಮಿಕ ವರ್ಗ ಮತ್ತು 70% ಮಹಿಳೆಯರು ಬರ್ತಾ ಇದ್ದಾರೆ. 70% ಮಹಿಳೆಯರು. ರಾತ್ರಿ ಸರ್ 3 ಗಂಟೆಯಲ್ಲಿ ನೋಡಿದ್ರು ಕೂಡ ಜನ ಲೈನಲ್ಲಿ ನಿಂತಿರೋರಲ್ಲಿ ರಾತ್ರಿ 3 ಗಂಟೆನೂ ಕೂಡ 60 to 70% ಮಹಿಳೆಯರಿದ್ದಾರೆ. ನಿನ್ನೆ ಮಂಗಳವಾರ ಓವರಾಲ್ ದರ್ಶನದಲ್ಲಿ 80% ಮಹಿಳೆಯರು ಪಡೆದಿದ್ದಾರೆ. ನಿನ್ನೆ ಎಲ್ಲ ಶಕ್ತಿ ಯೋಜನೆಯ ಅನುಕೂಲ ಪಡ್ಕೊಂಡು ಇವತ್ತು ನಾನು ಕೇಳಿದೆ, ಏನಪ್ಪ ರಾತ್ರಿ ಇಷ್ಟೊತ್ತಲ್ಲಿ ಬಂದಿದ್ದೀರಿ, ಯಾರ್ಯಾರು ಬಂದಿದ್ದೀರಿ ಅಂದ್ರೆ ನಾವು 5 ಜನ ಹೆಂಗಸರು, 12 ಜನ ಹೆಂಗಸರು, ಒಬ್ಬರನ್ನ ಗಂಡಸರವರೇ ಇಲ್ಲ. ಹೆಂಗ್ ಬಂದ್ರಮ್ಮ ಅಂದ್ರೆ ಬಸ್ ಹತ್ತಿದ್ವಿ, ನಾವು 5 ಜನ ಮಾತಾಡ್ಕೊಂಡು ಬಂದಿದ್ದೀವಿ, 12 ಜನ ಬಂದಿದ್ದೀವಿ. ದೂರದಿಂದನೂ ಕೂಡ ಬರೀ ಮಹಿಳೆಯರು ಬರ್ತಾ ಇದ್ದಾರೆ. ಬಸ್ಸಸ್ ಅಂತೂ ಈಗ ನಾವು ರಿಕ್ವೆಸ್ಟ್ ಮಾಡಬೇಕಾಗಿದೆ ಸಾರಿಗೆ ಸಚಿವರಿಗೆ, ಬಸ್ಸು ಕಮ್ಮಿ ಮಾಡಿ ಸ್ವಲ್ಪ ಅಂತ. ಅಷ್ಟು ಬಸ್ಸುಗಳು ಕೊಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಇಲ್ಲಿ ಜನ ಜಾಸ್ತಿ ಆದಾಗ ನಮ್ಗೆ ಮ್ಯಾನೇಜ್ ಮಾಡಕ್ಕಾಗಿದೆ. ನಮ್ಮ SP ಅವರು ದಿನಕ್ಕೆ ಒಂದು 10 ಫೋನ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ, ಬಸ್ ಕಮ್ಮಿ ಮಾಡಿ ಅಂತ. ಆದ್ರೆ ನಾವು ಯಾವ್ದು ಕಮ್ಮಿ ಮಾಡಿಲ್ಲ. ಯಾಕಂದ್ರೆ ಬರೋ ಜನಗಳನ್ನ ನಿಲ್ಸೋದು ಬೇಡ ಅಂತೇಳಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಯಥೇಚ್ಛವಾಗಿ ಬಸ್ ಸರ್ವಿಸ್ ಹಾಕೊಟ್ಟಿರೋದ್ರಿಂದ ನಾಡಿನ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಬೆಳಗಾವಿ, ರಾಯಚೂರು, ಕಲಬುರಗಿ, ಬಿಜಾಪುರ, ಯಾದಗಿರಿ, ಬಳ್ಳಾರಿ ಆ ಕಡೆಯಿಂದ ಹಿಡಿದು ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಹೋದ ವರ್ಷ 10, 15, 20 ಗಂಟೆ ಆಗ್ತಾ ಇತ್ತು. ಈ ವರ್ಷ 3 ಗಂಟೆ ಹೆಚ್ಚು ಕಮ್ಮಿ ದರ್ಶನ ಆಗ್ತಾ ಇದೆ. 124 ಟಾಯ್ಲೆಟ್ ಹಾಕಿದ್ದೀವಿ ಸರ್. ಟಾಯ್ಲೆಟ್ಗೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದೀವಿ. ಸರದಿಯಲ್ಲಿ ಬರೋರಿಗೆ ಕುಡಿಯೋ ನೀರು, ಮಜ್ಜಿಗೆ ಕೊಡ್ತಾ ಇದ್ದೇವೆ. ಮತ್ತೆ ವಾಟರ್ ಪ್ರೂಫ್ ಟೆಂಟ್ ಹಾಕಿದ್ದೀವಿ. ಮಳೆ ಬರ್ತಾನೆ ಇದೆ, ಬಿಟ್ಟು ನಿಂತವರಿಗೆ ಮಳೆ ನೆನಬಾರದು ಅಂತ ವಾಟರ್ ಪ್ರೂಫ್ ಟೆಂಟ್ ಹಾಕಿದೆ. ಸೊ ಈ ರೀತಿಯಾಗಿ ಜನಪ್ರತಿನಿಧಿಗಳ ಸಹಕಾರದಿಂದ ಜಿಲ್ಲಾಡಳಿತ ಈ ಬಾರಿ ಶ್ರೀಸಾಮಾನ್ಯರಿಗೆ, ಸಾಮಾನ್ಯ ಜನಗಳಿಗೆ ಆದ್ಯತೆಯನ್ನು ಕೊಟ್ಟು ದರ್ಶನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ. ಇದೆಲ್ಲರಿಗೂ ಡಿಸ್ಟ್ರಿಕ್ಟ್ ನ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ MLA, MPಗಳು ಒಂದೇ ವಾಯ್ಸ್ ಅಲ್ಲಿ ಇದು ಮಾಡೋಣ, ನಮಗೂ ಕೂಡ ಜನಕ್ಕೆ ಸಿಗಬೇಕು ದೇವಿ ಅನ್ನುವಂತ ಮಾತಲ್ಲಿ ಎಲ್ಲರೂ ಹೇಳಿದ್ದಾರೆ ಸರ್, ಸಪೋರ್ಟ್ ಕೊಟ್ಟಿದ್ದಾರೆ.
ಮತ್ತೆ ಬಂದ ಜನನು ಕೂಡ ಎಷ್ಟೋ ಜನ ಬಾಯ್ಬಿಟ್ಟು ಹೇಳಿದ್ರು ನಮ್ಮ ದೇವಿ ನಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರು. ಇದೇ ಮಾತು ನಾವು ಹೇಳಿದ್ದಲ್ಲ, ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಆಶ್ರಯದಲ್ಲಿ, ನಿಮ್ಮ ಮಾರ್ಗದರ್ಶನದಲ್ಲಿ ಜನಕ್ಕೆ ಚೆನ್ನಾಗಿ ದರ್ಶನ ನಡೆದಿದೆ. ಜಿಲ್ಲಾ ಆಡಳಿತ ಎಲ್ಲರೂ ಕೂಡ ಈ ಬಾರಿ ಡಿಸಿಪ್ಲಿನ್ ಆಗಿ, ಯಾರು ಡಿವಿಯೇಷನ್ ಮಾಡದೆ, ಯಾರ ಇನ್ಫ್ಲೂಯೆನ್ಸ್ಗೂ ಒಳಗಾಗದೆ ದರ್ಶನವನ್ನ ಚೆನ್ನಾಗಿ ನಡೆದಿದೆ. ಇದು ಸಾಮಾನ್ಯ ಜನಗಳಿಗೆ ಬಹಳ ಸಂತೋಷವನ್ನ ತಂದುಕೊಟ್ಟಿದೆ. ಅದರಲ್ಲೂ ಇವತ್ತು ನೀವು ಬಂದಿರೋದಂತೂ ಇನ್ನೂ ಜನಗಳಿಗೆ ಬಹಳ ಅತೀವ ಸಂತೋಷ ಆಗಿದೆ. ಒಂದು ಶ್ರಮಿಕ ವರ್ಗದ ದೇವಿ ಅಂತ, ಶ್ರಮಿಕ ವರ್ಗದ ಧ್ವನಿಯಾಗಿರ್ತಕ್ಕಂಥ ತಾವು ಕೂಡ ಬಂದು ಇವತ್ತು ಈ ದರ್ಶನ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದುಕೊಂಡಿದ್ದೀರಾ. ನಮಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹಾಸನ ಜನತೆಯ ಪರವಾಗಿ ಮತ್ತು ಈ ಬಾರಿ ಇಷ್ಟು ತಮ್ಮ ಮಾರ್ಗದರ್ಶನದಲ್ಲಿ ಜನಪರ ದರ್ಶನಕ್ಕೂ ಸಹ ತಾವು ಬೆಂಬಲವನ್ನ ಕೊಟ್ಟು ಸ್ಟ್ರೀಮ್ಲೈನ್ ಮಾಡಿ ಜನಕ್ಕೆ ಆದ್ಯತೆ ಕೊಡಿ ಅಂತ ತಾವು ಸೂಚನೆಯನ್ನ ಕೊಟ್ಟು, ನಿಮ್ಮ ಸೂಚನೆ ಮೇರೆಗೆ ಇವತ್ತು ಜನಗಳಿಗೆ ಅನುಕೂಲ ಆಗಿದೆ. ನಾಡಿನ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಜನಗಳಿಗೆ